ದೇವನಹಳ್ಳಿಯ ಪ್ರತಿಷ್ಠಿತ ಫಾಕ್ಸ್ಕಾನ್ ಕಂಪನಿ ಹಾಗೆ ಪಂಚಾಯಿತಿಯ ನಡುವೆ ತೆರಿಗೆ ಜಟಾಪಟಿ ಜೋರಾಗಿದೆ. ಸುಮಾರು 5 ಕೋಟಿ ತೆರಿಗೆನ ಪಾವತಿ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಯ್ರಾ ಗ್ರಾಮ ಪಂಚಾಯಿತಿ ಈಗ ಒಂದಷ್ಟು ಗಡುವನ್ನ ಕೊಟ್ಟಿರುವಂತದ್ದು. ಆದಷ್ಟು ಬೇಗ ತೆರಿಗೆನ ಪಾವತಿ ಮಾಡಲೇಬೇಕು ಅನ್ನುವಂಥದ್ದು. ಹಾಗಾದ್ರೆ ಏನಿದು ತೆರಿಗೆ ಜಟಾಪಟಿ, ನೀವೇ ನೋಡಿ. ಪ್ರತಿಷ್ಠಿತ ಫಾಕ್ಸ್ಕಾನ್ ಕಂಪನಿ ವಿರುದ್ಧ ಇದೀಗ ತೆರಿಗೆಯನ್ನ ಕಟ್ಟಿರದ ಆರೋಪ ಕೇಳಿ ಬಂದಿರುವಂತದ್ದು. ಏನೀಗ ಹಲವಾರು ನೋಟಿಸ್ಗಳನ್ನ ಜಾರಿ ಮಾಡಿದ್ರು ಕೂಡ ಇದುವರೆಗೂ ತೆರಿಗೆಯನ್ನ ಕಟ್ಟಿಲ್ಲ ಅಂತೇಳಿ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಎಲ್ಲಾ ಮುಖಂಡರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮ ಪಂಚಾಯಿತಿ ಮುಂಭಾಗ ನಾವು ನೋಡಬಹುದು. ಈಗಾಗಲೇ ಅಧ್ಯಕ್ಷರಾಗಿರ್ಬೋದು, ಜೊತೆಗೆ ಈ ಪಂಚಾಯಿತಿಗೆ ಬರ್ತಕ್ಕಂಥ ಎಲ್ಲಾ ಗ್ರಾಮಗಳ ಸದಸ್ಯರು ಕೂಡ ಈಗ ಫಾಕ್ಸ್ಕಾನ್ ಹಾಗೇನೆ ಅಲ್ಲಿ ಏನು ಈ ಪಂಚಾಯಿತಿಗೆ ಸೇರಿದಂತಹ ಸುಮಾರು 136 ಎಕರೆ ಭೂಮಿ ಈಗಾಗಲೇ ಕಂಪನಿಗಳಿಗೆ ಹೋಗಿದೆ, ಕಟ್ಟಡಗಳು ನಿರ್ಮಾಣ ಆಗ್ತಾ ಇದೆ. ಆ ಕಟ್ಟಡಗಳಿಂದ ಬರಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಅಮೌಂಟ್ 5 ಕೋಟಿ ರೂಪಾಯಿ ಇದುವರೆಗೂ ಕೂಡ ಪಂಚಾಯಿತಿಗೆ ಸಂದಾಯ ಮಾಡಕ್ಕೆ ಏನು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಹಾಗಾಗಿ ಏನು ಪಂಚಾಯಿತಿಯನ್ನ ನಿರ್ವಹಣೆ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅವರಿಗೆ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟರು ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಬೈಯಪ್ಪ ಅಧ್ಯಕ್ಷರು ಹಾಗೇನೆ ಬೈಯಪ್ಪ ಸದಸ್ಯರುಗಳೆಲ್ಲ ಕೂಡ ಈಗ ಫಾಕ್ಸ್ಕಾನ್ ಕಂಪನಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ನಮ್ಮ ಒಂದು ಪಂಚಾಯಿತಿಗೆ ಈ ಕೂಡಲೇ ತೆರಿಗೆಯನ್ನ ಪಾವತಿ ಮಾಡದೆ ಹೋದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತಕ್ಕಂಥ ಈಗಾಗಲೇ ಏನು ಟ್ಯಾಕ್ಸ್ ಬರಬೇಕಾಗಿದೆ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಹಾಗೇನೆ ಕೊಯ್ರಾ ಗ್ರಾಮ ಪಂಚಾಯಿತಿಯಿಂದ ಏನು 2 ಗ್ರಾಮ ಪಂಚಾಯಿತಿಗಳಿಂದ 300 ಎಕರೆ ಭೂಮಿಗೆ ಟ್ಯಾಕ್ಸ್ ಏನ್ ಬರಬೇಕಾಗಿದೆ ಆ ಟ್ಯಾಕ್ಸ್ ಅನ್ನ ಕೊಡದೆ ಹೋದ್ರೆ 7ನೇ ತಾರೀಕು ನಾವು ಗಡುವು ಕೊಡ್ತಾ ಇದ್ವಿ. ಅದರ ಮೇಲೆ ನಾವು ಉಗ್ರವಾದ ಹೋರಾಟವನ್ನ ಕಂಪನಿಗೆ ಮುತ್ತಿಗೆ ಹಾಕಿ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈಗ ಕೊಡ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ದೇವನಹಳ್ಳಿಯ ಪ್ರತಿಷ್ಠಿತ ಫಾಕ್ಸ್ಕಾನ್ ಕಂಪನಿ ಹಾಗೆ ಪಂಚಾಯಿತಿಯ ನಡುವೆ ತೆರಿಗೆ ಜಟಾಪಟಿ ಜೋರಾಗಿದೆ. ಸುಮಾರು 5 ಕೋಟಿ ತೆರಿಗೆನ ಪಾವತಿ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಯ್ರಾ ಗ್ರಾಮ ಪಂಚಾಯಿತಿ ಈಗ ಒಂದಷ್ಟು ಗಡುವನ್ನ ಕೊಟ್ಟಿರುವಂತದ್ದು. ಆದಷ್ಟು ಬೇಗ ತೆರಿಗೆನ ಪಾವತಿ ಮಾಡಲೇಬೇಕು ಅನ್ನುವಂಥದ್ದು. ಹಾಗಾದ್ರೆ ಏನಿದು ತೆರಿಗೆ ಜಟಾಪಟಿ, ನೀವೇ ನೋಡಿ. ಪ್ರತಿಷ್ಠಿತ ಫಾಕ್ಸ್ಕಾನ್ ಕಂಪನಿ ವಿರುದ್ಧ ಇದೀಗ ತೆರಿಗೆಯನ್ನ ಕಟ್ಟಿರದ ಆರೋಪ ಕೇಳಿ ಬಂದಿರುವಂತದ್ದು. ಏನೀಗ ಹಲವಾರು ನೋಟಿಸ್ಗಳನ್ನ ಜಾರಿ ಮಾಡಿದ್ರು ಕೂಡ ಇದುವರೆಗೂ ತೆರಿಗೆಯನ್ನ ಕಟ್ಟಿಲ್ಲ ಅಂತೇಳಿ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಎಲ್ಲಾ ಮುಖಂಡರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮ ಪಂಚಾಯಿತಿ ಮುಂಭಾಗ ನಾವು ನೋಡಬಹುದು. ಈಗಾಗಲೇ ಅಧ್ಯಕ್ಷರಾಗಿರ್ಬೋದು, ಜೊತೆಗೆ ಈ ಪಂಚಾಯಿತಿಗೆ ಬರ್ತಕ್ಕಂಥ ಎಲ್ಲಾ ಗ್ರಾಮಗಳ ಸದಸ್ಯರು ಕೂಡ ಈಗ ಫಾಕ್ಸ್ಕಾನ್ ಹಾಗೇನೆ ಅಲ್ಲಿ ಏನು ಈ ಪಂಚಾಯಿತಿಗೆ ಸೇರಿದಂತಹ ಸುಮಾರು 136 ಎಕರೆ ಭೂಮಿ ಈಗಾಗಲೇ ಕಂಪನಿಗಳಿಗೆ ಹೋಗಿದೆ, ಕಟ್ಟಡಗಳು ನಿರ್ಮಾಣ ಆಗ್ತಾ ಇದೆ. ಆ ಕಟ್ಟಡಗಳಿಂದ ಬರಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಅಮೌಂಟ್ 5 ಕೋಟಿ ರೂಪಾಯಿ ಇದುವರೆಗೂ ಕೂಡ ಪಂಚಾಯಿತಿಗೆ ಸಂದಾಯ ಮಾಡಕ್ಕೆ ಏನು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಹಾಗಾಗಿ ಏನು ಪಂಚಾಯಿತಿಯನ್ನ ನಿರ್ವಹಣೆ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅವರಿಗೆ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟರು ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಬೈಯಪ್ಪ ಅಧ್ಯಕ್ಷರು ಹಾಗೇನೆ ಬೈಯಪ್ಪ ಸದಸ್ಯರುಗಳೆಲ್ಲ ಕೂಡ ಈಗ ಫಾಕ್ಸ್ಕಾನ್ ಕಂಪನಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ನಮ್ಮ ಒಂದು ಪಂಚಾಯಿತಿಗೆ ಈ ಕೂಡಲೇ ತೆರಿಗೆಯನ್ನ ಪಾವತಿ ಮಾಡದೆ ಹೋದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತಕ್ಕಂಥ ಈಗಾಗಲೇ ಏನು ಟ್ಯಾಕ್ಸ್ ಬರಬೇಕಾಗಿದೆ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಹಾಗೇನೆ ಕೊಯ್ರಾ ಗ್ರಾಮ ಪಂಚಾಯಿತಿಯಿಂದ ಏನು 2 ಗ್ರಾಮ ಪಂಚಾಯಿತಿಗಳಿಂದ 300 ಎಕರೆ ಭೂಮಿಗೆ ಟ್ಯಾಕ್ಸ್ ಏನ್ ಬರಬೇಕಾಗಿದೆ ಆ ಟ್ಯಾಕ್ಸ್ ಅನ್ನ ಕೊಡದೆ ಹೋದ್ರೆ 7ನೇ ತಾರೀಕು ನಾವು ಗಡುವು ಕೊಡ್ತಾ ಇದ್ವಿ. ಅದರ ಮೇಲೆ ನಾವು ಉಗ್ರವಾದ ಹೋರಾಟವನ್ನ ಕಂಪನಿಗೆ ಮುತ್ತಿಗೆ ಹಾಕಿ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈಗ ಕೊಡ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ದೇವನಹಳ್ಳಿಯ ಪ್ರತಿಷ್ಠಿತ ಫಾಕ್ಸ್ಕಾನ್ ಕಂಪನಿ ಹಾಗೆ ಪಂಚಾಯಿತಿಯ ನಡುವೆ ತೆರಿಗೆ ಜಟಾಪಟಿ ಜೋರಾಗಿದೆ. ಸುಮಾರು 5 ಕೋಟಿ ತೆರಿಗೆನ ಪಾವತಿ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಯ್ರಾ ಗ್ರಾಮ ಪಂಚಾಯಿತಿ ಈಗ ಒಂದಷ್ಟು ಗಡುವನ್ನ ಕೊಟ್ಟಿರುವಂತದ್ದು. ಆದಷ್ಟು ಬೇಗ ತೆರಿಗೆನ ಪಾವತಿ ಮಾಡಲೇಬೇಕು ಅನ್ನುವಂಥದ್ದು. ಹಾಗಾದ್ರೆ ಏನಿದು ತೆರಿಗೆ ಜಟಾಪಟಿ, ನೀವೇ ನೋಡಿ. ಪ್ರತಿಷ್ಠಿತ ಫಾಕ್ಸ್ಕಾನ್ ಕಂಪನಿ ವಿರುದ್ಧ ಇದೀಗ ತೆರಿಗೆಯನ್ನ ಕಟ್ಟಿರದ ಆರೋಪ ಕೇಳಿ ಬಂದಿರುವಂತದ್ದು. ಏನೀಗ ಹಲವಾರು ನೋಟಿಸ್ಗಳನ್ನ ಜಾರಿ ಮಾಡಿದ್ರು ಕೂಡ ಇದುವರೆಗೂ ತೆರಿಗೆಯನ್ನ ಕಟ್ಟಿಲ್ಲ ಅಂತೇಳಿ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಎಲ್ಲಾ ಮುಖಂಡರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮ ಪಂಚಾಯಿತಿ ಮುಂಭಾಗ ನಾವು ನೋಡಬಹುದು. ಈಗಾಗಲೇ ಅಧ್ಯಕ್ಷರಾಗಿರ್ಬೋದು, ಜೊತೆಗೆ ಈ ಪಂಚಾಯಿತಿಗೆ ಬರ್ತಕ್ಕಂಥ ಎಲ್ಲಾ ಗ್ರಾಮಗಳ ಸದಸ್ಯರು ಕೂಡ ಈಗ ಫಾಕ್ಸ್ಕಾನ್ ಹಾಗೇನೆ ಅಲ್ಲಿ ಏನು ಈ ಪಂಚಾಯಿತಿಗೆ ಸೇರಿದಂತಹ ಸುಮಾರು 136 ಎಕರೆ ಭೂಮಿ ಈಗಾಗಲೇ ಕಂಪನಿಗಳಿಗೆ ಹೋಗಿದೆ, ಕಟ್ಟಡಗಳು ನಿರ್ಮಾಣ ಆಗ್ತಾ ಇದೆ. ಆ ಕಟ್ಟಡಗಳಿಂದ ಬರಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಅಮೌಂಟ್ 5 ಕೋಟಿ ರೂಪಾಯಿ ಇದುವರೆಗೂ ಕೂಡ ಪಂಚಾಯಿತಿಗೆ ಸಂದಾಯ ಮಾಡಕ್ಕೆ ಏನು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಹಾಗಾಗಿ ಏನು ಪಂಚಾಯಿತಿಯನ್ನ ನಿರ್ವಹಣೆ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅವರಿಗೆ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟರು ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಬೈಯಪ್ಪ ಅಧ್ಯಕ್ಷರು ಹಾಗೇನೆ ಬೈಯಪ್ಪ ಸದಸ್ಯರುಗಳೆಲ್ಲ ಕೂಡ ಈಗ ಫಾಕ್ಸ್ಕಾನ್ ಕಂಪನಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ನಮ್ಮ ಒಂದು
ಪಂಚಾಯಿತಿಗೆ ಈ ಕೂಡಲೇ ತೆರಿಗೆಯನ್ನ ಪಾವತಿ ಮಾಡದೆ ಹೋದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತಕ್ಕಂಥ ಈಗಾಗಲೇ ಏನು ಟ್ಯಾಕ್ಸ್ ಬರಬೇಕಾಗಿದೆ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಹಾಗೆ ಕೊಯ್ರಾ ಗ್ರಾಮ ಪಂಚಾಯಿತಿಯಿಂದ ಏನು 2 ಗ್ರಾಮ ಪಂಚಾಯಿತಿಗಳಿಂದ 300 ಎಕರೆ ಭೂಮಿಗೆ ಟ್ಯಾಕ್ಸ್ ಏನ್ ಬರಬೇಕಾಗಿದೆ ಆ ಟ್ಯಾಕ್ಸ್ ಅನ್ನ ಕೊಡದೆ ಹೋದ್ರೆ 7ನೇ ತಾರೀಕು ನಾವು ಗಡುವು ಕೊಡ್ತಾ ಇದ್ವಿ. ಅದರ ಮೇಲೆ ನಾವು ಉಗ್ರವಾದ ಹೋರಾಟವನ್ನ ಕಂಪ್ನಿಗೆ ಮುತ್ತಿಗೆ ಹಾಕಿ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈಗ ಕೊಡ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವರಹಳ್ಳಿ. ದೇವನಹಳ್ಳಿಯ ಪ್ರತಿಷ್ಠಿತ ಫಾಕ್ಸ್ಕಾನ್ ಕಂಪನಿ ಹಾಗೆ ಪಂಚಾಯಿತಿಯ ನಡುವೆ ತೆರಿಗೆ ಜಟಾಪಟಿ ಜೋರಾಗಿದೆ. ಸುಮಾರು 5 ಕೋಟಿ ತೆರಿಗೆನ ಪಾವತಿ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಯ್ರಾ ಗ್ರಾಮ ಪಂಚಾಯಿತಿ ಈಗ ಒಂದಷ್ಟು ಗಡುವನ್ನ ಕೊಟ್ಟಿರುವಂತದ್ದು. ಆದಷ್ಟು ಬೇಗ ತೆರಿಗೆನ ಪಾವತಿ ಮಾಡಲೇಬೇಕು ಅನ್ನುವಂಥದ್ದು. ಹಾಗಾದ್ರೆ ಏನಿದು ತೆರಿಗೆ ಜಟಾಪಟಿ, ನೀವೇ ನೋಡಿ. ಪ್ರತಿಷ್ಠಿತ ಫಾಕ್ಸ್ಕಾನ್ ಕಂಪನಿ ವಿರುದ್ಧ ಇದೀಗ ತೆರಿಗೆಯನ್ನ ಕಟ್ಟಿರದ ಆರೋಪ ಕೇಳಿ ಬಂದಿರುವಂತದ್ದು. ಏನೀಗ ಹಲವಾರು ನೋಟಿಸ್ಗಳನ್ನ ಜಾರಿ ಮಾಡಿದ್ರು ಕೂಡ ಇದುವರೆಗೂ ತೆರಿಗೆಯನ್ನ ಕಟ್ಟಿಲ್ಲ ಅಂತೇಳಿ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಎಲ್ಲಾ ಮುಖಂಡರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮ ಪಂಚಾಯಿತಿ ಮುಂಭಾಗ ನಾವು ನೋಡಬಹುದು. ಈಗಾಗಲೇ ಅಧ್ಯಕ್ಷರಾಗಿರ್ಬೋದು, ಜೊತೆಗೆ ಈ ಪಂಚಾಯಿತಿಗೆ ಬರ್ತಕ್ಕಂಥ ಎಲ್ಲಾ ಗ್ರಾಮಗಳ ಸದಸ್ಯರು ಕೂಡ ಈಗ ಫಾಕ್ಸ್ಕಾನ್ ಹಾಗೇನೆ ಅಲ್ಲಿ ಏನು ಈ ಪಂಚಾಯಿತಿಗೆ ಸೇರಿದಂತಹ ಸುಮಾರು 136 ಎಕರೆ ಭೂಮಿ ಈಗಾಗಲೇ ಕಂಪನಿಗಳಿಗೆ ಹೋಗಿದೆ, ಕಟ್ಟಡಗಳು ನಿರ್ಮಾಣ ಆಗ್ತಾ ಇದೆ. ಆ ಕಟ್ಟಡಗಳಿಂದ ಬರಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಅಮೌಂಟ್ 5 ಕೋಟಿ ರೂಪಾಯಿ ಇದುವರೆಗೂ ಕೂಡ ಪಂಚಾಯಿತಿಗೆ ಸಂದಾಯ ಮಾಡಕ್ಕೆ ಏನು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಹಾಗಾಗಿ ಏನು ಪಂಚಾಯಿತಿಯನ್ನ ನಿರ್ವಹಣೆ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅವರಿಗೆ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟರು ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಬೈಯಪ್ಪ ಅಧ್ಯಕ್ಷರು ಹಾಗೆಯೇ ಬೈಯಪ್ಪ ಸದಸ್ಯರುಗಳೆಲ್ಲ ಕೂಡ ಈಗ ಫಾಕ್ಸ್ಕಾನ್ ಕಂಪನಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ನಮ್ಮ ಒಂದು ಪಂಚಾಯಿತಿಗೆ ಈ ಕೂಡಲೇ ತೆರಿಗೆಯನ್ನ ಪಾವತಿ ಮಾಡದೆ ಹೋದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತಕ್ಕಂಥ ಈಗಾಗಲೇ ಏನು ಟ್ಯಾಕ್ಸ್ ಬರಬೇಕಾಗಿದೆ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಹಾಗೆ ಕೊಯ್ರಾ ಗ್ರಾಮ ಪಂಚಾಯಿತಿಯಿಂದ ಏನು 2 ಗ್ರಾಮ ಪಂಚಾಯಿತಿಗಳಿಂದ 300 ಎಕರೆ ಭೂಮಿಗೆ ಟ್ಯಾಕ್ಸ್ ಏನ್ ಬರಬೇಕಾಗಿದೆ ಆ ಟ್ಯಾಕ್ಸ್ ಅನ್ನ ಕೊಡದೆ ಹೋದ್ರೆ 7ನೇ ತಾರೀಕು ನಾವು ಗಡುವು ಕೊಡ್ತಾ ಇದ್ವಿ. ಅದರ ಮೇಲೆ ನಾವು ಉಗ್ರವಾದ ಹೋರಾಟವನ್ನ ಕಂಪ್ನಿಗೆ ಮುತ್ತಿಗೆ ಹಾಕಿ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈಗ ಕೊಡ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವರಹಳ್ಳಿ. ದೇವನಹಳ್ಳಿಯ ಪ್ರತಿಷ್ಠಿತ ಫಾಕ್ಸ್ಕಾನ್ ಕಂಪನಿ ಹಾಗೆ ಪಂಚಾಯಿತಿಯ ನಡುವೆ ತೆರಿಗೆ ಜಟಾಪಟಿ ಜೋರಾಗಿದೆ. ಸುಮಾರು 5 ಕೋಟಿ ತೆರಿಗೆನ ಪಾವತಿ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಯ್ರಾ ಗ್ರಾಮ ಪಂಚಾಯಿತಿ ಈಗ ಒಂದಷ್ಟು ಗಡುವನ್ನ ಕೊಟ್ಟಿರುವಂತದ್ದು. ಆದಷ್ಟು ಬೇಗ ತೆರಿಗೆನ ಪಾವತಿ ಮಾಡಲೇಬೇಕು ಅನ್ನುವಂಥದ್ದು. ಹಾಗಾದ್ರೆ ಏನಿದು ತೆರಿಗೆ ಜಟಾಪಟಿ, ನೀವೇ ನೋಡಿ. ಪ್ರತಿಷ್ಠಿತ ಫಾಕ್ಸ್ಕಾನ್ ಕಂಪನಿ ವಿರುದ್ಧ ಇದೀಗ ತೆರಿಗೆಯನ್ನ ಕಟ್ಟಿರದ ಆರೋಪ ಕೇಳಿ ಬಂದಿರುವಂತದ್ದು. ಏನೀಗ ಹಲವಾರು ನೋಟಿಸ್ಗಳನ್ನ ಜಾರಿ ಮಾಡಿದ್ರು ಕೂಡ ಇದುವರೆಗೂ ತೆರಿಗೆಯನ್ನ ಕಟ್ಟಿಲ್ಲ ಅಂತೇಳಿ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಎಲ್ಲಾ ಮುಖಂಡರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮ ಪಂಚಾಯಿತಿ ಮುಂಭಾಗ ನಾವು ನೋಡಬಹುದು. ಈಗಾಗಲೇ ಅಧ್ಯಕ್ಷರಾಗಿರ್ಬೋದು, ಜೊತೆಗೆ ಈ ಪಂಚಾಯಿತಿಗೆ ಬರ್ತಕ್ಕಂಥ ಎಲ್ಲಾ ಗ್ರಾಮಗಳ ಸದಸ್ಯರು ಕೂಡ ಈಗ ಫಾಕ್ಸ್ಕಾನ್ ಹಾಗೇನೆ ಅಲ್ಲಿ ಏನು ಈ ಪಂಚಾಯಿತಿಗೆ ಸೇರಿದಂತಹ ಸುಮಾರು 136 ಎಕರೆ ಭೂಮಿ ಈಗಾಗಲೇ ಕಂಪನಿಗಳಿಗೆ ಹೋಗಿದೆ, ಕಟ್ಟಡಗಳು ನಿರ್ಮಾಣ ಆಗ್ತಾ ಇದೆ. ಆ ಕಟ್ಟಡಗಳಿಂದ ಬರಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಅಮೌಂಟ್ 5 ಕೋಟಿ ರೂಪಾಯಿ ಇದುವರೆಗೂ ಕೂಡ ಪಂಚಾಯಿತಿಗೆ ಸಂದಾಯ ಮಾಡಕ್ಕೆ ಏನು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಹಾಗಾಗಿ ಏನು ಪಂಚಾಯಿತಿಯನ್ನ ನಿರ್ವಹಣೆ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಅವರಿಗೆ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟರು ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಬೈಯಪ್ಪ ಅಧ್ಯಕ್ಷರು ಹಾಗೆಯೇ ಬೈಯಪ್ಪ ಸದಸ್ಯರುಗಳೆಲ್ಲ ಕೂಡ ಈಗ ಫಾಕ್ಸ್ಕಾನ್ ಕಂಪನಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ನಮ್ಮ ಒಂದು ಪಂಚಾಯಿತಿಗೆ ಈ ಕೂಡಲೇ ತೆರಿಗೆಯನ್ನ ಪಾವತಿ ಮಾಡದೆ ಹೋದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತಕ್ಕಂಥ ಈಗಾಗಲೇ ಏನು ಟ್ಯಾಕ್ಸ್ ಬರಬೇಕಾಗಿದೆ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಹಾಗೆ ಕೊಯ್ರಾ ಗ್ರಾಮ ಪಂಚಾಯಿತಿಯಿಂದ ಏನು 2 ಗ್ರಾಮ ಪಂಚಾಯಿತಿಗಳಿಂದ 300 ಎಕರೆ ಭೂಮಿಗೆ ಟ್ಯಾಕ್ಸ್ ಏನ್ ಬರಬೇಕಾಗಿದೆ ಆ ಟ್ಯಾಕ್ಸ್ ಅನ್ನ ಕೊಡದೆ ಹೋದ್ರೆ 7ನೇ ತಾರೀಕು ನಾವು ಗಡುವು ಕೊಡ್ತಾ ಇದ್ವಿ. ಅದರ ಮೇಲೆ ನಾವು ಉಗ್ರವಾದ ಹೋರಾಟವನ್ನ ಕಂಪ್ನಿಗೆ ಮುತ್ತಿಗೆ ಹಾಕಿ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈಗ ಕೊಡ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವರಹಳ್ಳಿ.